ಕರ್ನಾಟಕ ವೆಲ್ಕಮ್ ಟು ದ ನ್ಯೂ ವಿಡಿಯೋ. UG ನೀಟ್ ಆಸ್ಪಿರೆಂಟ್ಸ್ಗೆ ಎಲ್ಲೋ ಒಂದು ಕಡೆ ಒಂದು ಆಶಾಕಿರಣ, ಒಂದು ಒಳ್ಳೆ ನ್ಯೂಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಸರ್ಕಾರದ ಕಡೆಯಿಂದ ಒಂದು ಸಣ್ಣ ಒಳ್ಳೆ ಮೂವ್ ಅಂತೂ ಹೋಗಿದೆ. ನೋಡೋಣ ಏನೇನಾಗ್ತಾ ಇದೆ ಅಂತ. ಕರ್ನಾಟಕ ಇನ್ಸಿಸ್ಟ್ಸ್ ಆನ್ 25% ಗವರ್ನಮೆಂಟ್ ಕೋಟಾ ಸೀಟ್ಸ್ ಇನ್ ಡೀಮ್ಡ್ ಮೆಡಿಕಲ್ ಕಾಲೇಜಸ್. ನನ್ನ ಎಲ್ಲ ಹಳೆಯ ವಿಡಿಯೋದಲ್ಲೂ ಈ ಡೀಮ್ಡ್ ಮೆಡಿಕಲ್ ಕಾಲೇಜಸ್ಗೆ ಬೈತಾನೆ ಇರ್ತಿದ್ದೆ ನಾನು. ಕರ್ನಾಟಕದ ನೆಲ, ಜಲ, ವಿದ್ಯುತ್ ಎಲ್ಲ ಉಪಯೋಗಿಸ್ಕೊತಾರೆ, ಈವನ್ ಡಾಕ್ಟರ್ಸ್ನು. ಬಟ್ ಒಂದು ಸೀಟು ತುಂಬ ಕಾಲೇಜಸ್ ಬಿಟ್ಕೊಟ್ಟಿಲ್ಲ KA ಸೀಟ್ ಅಲಾಟ್ಮೆಂಟ್ಗೆ ಅಂತ. ಅಂತೂ ಇಂತೂ ನಮ್ಮ ಗವರ್ನಮೆಂಟ್ಗೆ ಸ್ವಲ್ಪ ಎಚ್ಚರ ಆಗಿ ಸ್ವಲ್ಪ ಮೀಟಿಂಗ್ಸ್ ಮಾಡಿದ್ದಾರೆ, ಒಂದೆರಡು ರೌಂಡ್ ಮೀಟಿಂಗ್ ಮಾಡಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ಯಾಕೆಂದ್ರೆ ಒಂದು ರೂಲ್ ಇದೆ. ಆ ರೂಲ್ ಪ್ರಕಾರ ಇವ್ರು ಕೊಡ್ಲೇಬೇಕು, 25% ಆಫ್ ದ ಸೀಟ್ಸ್ ಕೊಡ್ಲೇಬೇಕು. ಒಂದಷ್ಟು ಕಾಲೇಜ್ ಕೊಟ್ಟಿದ್ದಾರೆ ನೋಡಿ. JSS ಕೊಟ್ಟಿದ್ದಾರೆ, ಮಂಗಳೂರಲ್ಲಿ KS ಹೆಗಡೆ ಅವ್ರು ಕೊಟ್ಟಿದ್ದಾರೆ, ಮಣಿಪಾಲ್ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗೆ ಕಸ್ತೂರ್ಬಾ ಮಂಗಳೂರವರು ಕೊಟ್ಟಿದ್ದಾರೆ. ಸೊ ಡೀಮ್ಡ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಇದೆ ಅಂದಮೇಲೆ ಕರ್ನಾಟಕ ಸರ್ಕಾರ ಹೇಳಿದ್ ಸ್ವಲ್ಪ ಕೇಳಬೇಕಾಗತ್ತೆ. ಅಕಾರ್ಡಿಂಗ್ ಟು UGC ಅವ್ರು ಫಾರ್ಮ್ ಮಾಡಿದ್ದಾರೆ, UGC ರೂಲ್ಸ್ ಇದೆ. ಹಾಗೆ ಕರ್ನಾಟಕದ ಒಂದು ಲಾ ಸಹ ಇದೆ. ಅದು ಪೇಪರ್ ಮೇಲೆ ಮಾತ್ರ ಇತ್ತು ಇಷ್ಟು ದಿನ. ಈಗ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಮೆಡಿಕಲ್ ಎಜುಕೇಶನ್ ಸ್ವಲ್ಪ ಎಚ್ಚರ ಆಗಿ ಅದನ್ನು ಓದ್ಬಿಟ್ಟು ಇವನ್ನೆಲ್ಲ ಮೀಟಿಂಗ್ ಕರೆದು ಕೊಡಿ ಅಂತ ಹೇಳಿದ್ದಾರೆ. ಒಂದಷ್ಟು ಕಾಲೇಜುಗಳು ಒಪ್ಕೊಂಡಿದ್ದಾರೆ. ಸೊ 25% ಗೌರ್ಮೆಂಟ್ ಕೋಟಾ ಸೀಟ್ಸ್ ಏನಾದರೂ ಬಂತು ಅಂದ್ರೆ ಒಂದಷ್ಟು ಜನಕ್ಕಾದ್ರೂ ಉಪಯೋಗ ಆಗತ್ತೆ. ಈಗ ಕೋಲಾರಲ್ಲಿ SDM ಇದೆ, ಎಲ್ಲಿ ಕೊಟ್ಟಿದ್ದಾರೆ? ಒಂದು ಸೀಟು ಕೊಟ್ಟಿಲ್ಲ. ಡಾಕ್ಟರ್ G ಪರಮೇಶ್ವರ್, ಹೋಮ್ ಮಿನಿಸ್ಟರ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಒಂದು ಸೀಟ್ ಬಿಟ್ಕೊಟ್ಟಿಲ್ಲ. 2 ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ? ಇದೇ ತರ ತುಂಬಾ ಮೆಡಿಕಲ್ ಕಾಲೇಜಸ್ ಕೊಟ್ಟಿರ್ಲಿಲ್ಲ. 9 ಡೀಮ್ಡ್ ಯೂನಿವರ್ಸಿಟೀಸ್ ಇದೆ. ಈಗ 9 ಕಾಲೇಜಲ್ಲಿ 25%. ಆಮೇಲೆ ಅವರೇ 150-100 ಸೀಟ್ ಇಟ್ಕೊಂಡಿಲ್ಲ, ಎಲ್ಲ 200-250 ಇಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ 250 ಸೀಟ್ ಇಟ್ಕೊಂಡಿದ್ದಾರೆ. ಒಂದೇ ಒಂದು ಸೀಟ್ ಸಹ ಥ್ರೂ KA ಹೋಗೋದಿಲ್ಲ. ಒಂದ್ಸರಿ ಒಂದು 3-4 ಇಯರ್ಸ್ ಬ್ಯಾಕು ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು, ನೀವು KAಗೆ ಹೋಗಿ ನೀವು ಅಂತ. ಇಲ್ಲ, ಹಠ ಸಾಧಿಸ್ಕೊಂಡು 250 ಸೀಟು ಅವರು MCC ಕೌನ್ಸಿಲಿಂಗ್ ಇಂದ ಬರ್ತಾರೆ. ಒಂದು ಸೀಟು ಮಿನಿಮಮ್ 23 ಲಕ್ಷ. 23 ಲಕ್ಷ ಅಂಟು 250. ಹಾಗಾಗಿ ನನ್ನ ಡೌಟ್ ಏನು ಅಂದ್ರೆ, ಇವರು ಶತಾಯ ಗತಾಯ KA ಒಳಗಡೆ ಬರೋದಕ್ಕೆ ಬಿಡೋದು ಇಲ್ಲ, ಅವ್ರು ಬರೋದು ಇಲ್ಲ. ಗವರ್ಮೆಂಟ್ಗೆ ಏನೋ ತರ, ಗೊತ್ತಲ್ಲ ನಿಮ್ಗೆ, ಅನಧಿಕೃತವಾಗಿ ಏನೋ ಒಂದು ಡೀಲ್ ಮಾಡ್ಕೊಂಡು ಹೊರಗಡೆ ಇರಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದ್ರೆ ಗವರ್ಮೆಂಟ್ ಸೀಟ್ಗೆ ಕರ್ನಾಟಕದಲ್ಲಿ ಎಷ್ಟು? 1.5 lakhs ಮ್ಯಾಕ್ಸಿಮಮ್. 10% ರೈಸ್ ಮಾಡಿದ್ರೆ 1.65 lakhs. 23 ಲಕ್ಷ ಇಲ್ಲಿ, 1,65,000 ಇಲ್ಲಿ. 25% ಆಫ್ 250, 25, 50 ಸೀಟು, 62 ಸೀಟು. 62 ಇಂಟು 23 ಲಕ್ಷ ಇಲ್ಲಿ, 62 ಇಂಟು 1.65 lakhs ಇಲ್ಲಿ. SDM ಅವ್ರು ಬಿಟ್ಕೊಡ್ತಾರಾ? ಇಲ್ಲ ನಮ್ಮ ಹಾನರಬಲ್ ಹೋಮ್ ಮಿನಿಸ್ಟರ್ ಬಿಟ್ಕೊಡತಾರಾ? ಸುಮ್ಮನೆ ಏನೋ ಪೇಪರಲ್ಲಿ ಬಂದಿದೆ, ಆದ್ರೆ ಒಳ್ಳೆಯದು. ಆಶಾಭಾವನೆ ಇಟ್ಕೊಳ್ಳೋಣ. ಸರ್ಕಾರದ ಕಾನೂನು ಏನಿದೆಯೋ ಅದು ಪಾಲನೆ ಮಾಡಲಿ. ನೋಡೋಣ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಗಿದ್ದಾರೆ ಅಂತ. ಅವ್ರು ಎಫೆಕ್ಟಿವ್ ಆಗಿ ಮಾಡಿ ಪೊಲಿಟಿಕಲ್ ಪ್ರೆಷರ್ನ ತಡ್ಕೊಂಡು, ಯಾಕೆಂದ್ರೆ ಈ ಎಜುಕೇಶನ್ ಮಾಫಿಯಾ ಅನ್ನೋದು ಬೇರೆ ಮಾಫಿಯಾಗಳಿಗಿಂತ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇಂಡಿಯಾದಲ್ಲಿ. ತುಂಬಾ ಕೆಟ್ಟದಾಗಿದೆ ಎಜುಕೇಶನ್ ಮಾಫಿಯಾ. ಅದು ತುಂಬಾ ಬೇರೆಯವ್ರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅದು ಪಾಪ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಗೆ ತಡ್ಕೋತಾರೋ ಗೊತ್ತಿಲ್ಲ ನನಗೆ. ದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಮೆಡಿಕಲ್ ಎಜುಕೇಶನ್ ಹೆಲ್ಡ್ 2 meetings with the managements of deemed medical colleges. According to sources, most of the colleges have agreed to give government quota seats. ನೋಡೋಣ, ಯಾರ್ಯಾರು ಕೊಡದೇ ಇರೋರು ಕೊಡಕ್ಕೆ ಒಪ್ಕೊಂಡಿದ್ರೆ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗುತ್ತೆ. ಈ ಡಾಕ್ಯುಮೆಂಟ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ದ ಹಿಂದೂ ಪೇಪರ್ಗೆ ಹೋಗಿ ಸಿಗುತ್ತೆ. ಇಲ್ಲಿ ನಿಮ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇಟ್ ಈಸ್ ಅಪ್ಡೇಟೆಡ್ ಆನ್ August 9th, 2024, 3:27 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಪಬ್ಲಿಷ್ಡ್ August 9, 2024, 2:36 ಮಧ್ಯಾಹ್ನ, ಬೆಂಗಳೂರು. ರಿಪೋರ್ಟೆಡ್ ಬೈ ಜಯಂತ್ ಅಂತ ಗೂಗಲ್ ಮಾಡಿ, ಖಂಡಿತ ನಿಮ್ಗೆ ಸಿಗುತ್ತೆ. ಸೊ ಇದೊಂದು ಕಪೋಲ ಕಲ್ಪಿತ ಕತೆ ಅಲ್ಲ, ಬಟ್ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಬಿಡುತ್ತೆ ಅದು ಗೊತ್ತಿಲ್ಲ. ಕರ್ನಾಟಕದಲ್ಲಿ ಈಗ KA ಮೂಲಕ 61 ಕಾಲೇಜುಗಳು. ಈಗ ನನ್ನ ಹಿಂದಿನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಬೇಕಾದ್ರೆ 61 ಕಾಲೇಜ್ ಮಾತ್ರ ಇತ್ತು. ಬಟ್ ಇಲ್ಲಿ ಕರ್ನಾಟಕ 70 ಮೆಡಿಕಲ್ ಕಾಲೇಜಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನೊಂದು 9 ಡೀಮ್ಡ್ ಯೂನಿವರ್ಸಿಟೀಸ್, ಗವರ್ಮೆಂಟ್ ಅಂಡ್ ಪ್ರೈವೇಟ್, ಇನ್ಕ್ಲೂಡಿಂಗ್ 9 ಡೀಮ್ಡ್ ಮೆಡಿಕಲ್ ಕಾಲೇಜಸ್ ವಿತ್ 12,095 seats for UG courses for the academic year 24-25. 12,095 ಸೀಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು NMC ಕಡೆಯಿಂದ ಇನ್ನೂ ಒಂದಷ್ಟು ಇನ್ಕ್ರೀಸ್ ಇನ್ ಇಂಟೇಕ್ ಎಲ್ಲ ಬರಬೇಕಾಗಿದೆ. ಎ ಟೋಟಲ್ ಆಫ್ 1,650 seats are available in deemed medical colleges. ಟೋಟಲ್ ಇವ್ರು ಹೇಳ್ತಾ ಇದ್ದಾರೆ ಅಂತ ಏನಾದ್ರು ಅಂದ್ಕೊಟ್ರೆ 1,650 ಇಂಟು 25%. ಒಂದಷ್ಟು ಸೀಟ್ಸ್ ನಿಮಗೆ ಬರುತ್ತೆ. 1000 ಅಂದ್ರೆ 250 ಸೀಟ್ ಬರುತ್ತೆ. ನೆಕ್ಸ್ಟ್ ದ ಗವರ್ಮೆಂಟ್, ನೋಡೋಣ ಈ ಡಾಕ್ಯುಮೆಂಟ್ ಅಲ್ಲಿ ಏನಿರೋದು ಅದು ಹೇಳ್ತಾ ಹೋಗ್ತೀನಿ. ದ ಗವರ್ಮೆಂಟ್
half ಅಲ್ಲ ಇದು, has decided to reserve 25% of the total seats in UG and PG in all the deemed medical colleges in the state as government quota seats as per the rules of, ಆಗಲೇ ಒಂದು ರೂಲ್ ಇದೆ ಅಂತ ಹೇಳ್ತಾ ಇದ್ನಲ್ಲ ಅದು, as per the rules of Karnataka Professional Educational Institution Regulation of Admission and Determination of Fee Act 2006. ಇಷ್ಟು ದಿನ ನಮ್ಮ ಬೇರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಮೆಡಿಕಲ್ ಎಜುಕೇಷನ್ ಏನು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನು ಕಳೆದ ಒಂದು 5-10 ವರ್ಷದಿಂದ ಮಾಡಿದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗ್ತಿತ್ತು. ಡೀಮ್ಡ್ ಯೂನಿವರ್ಸಿಟಿ ಹಾಗೆ ಇತ್ತು, ಅವ್ರ ಪಾಡ್ಗವರು ನಾವು ಇಂಡಿಯಾದಲ್ಲೇ ಇಲ್ಲ, ಬೆಂಗಳೂರಲ್ಲೇ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಅಂತ ನಡ್ಸ್ಕೊಂಡು ಹೋಗ್ತಿದ್ರು. ಇಲ್ಲಿ ನೋಡಿ ಆ್ಯಕ್ಟು ಇದೆ, ಆ್ಯಕ್ಟು ಪೇಪರಲ್ಲಿ ಇತ್ತು, ಇಂಪ್ಲಿಮೆಂಟ್ ಆಗಿರಲಿಲ್ಲ. ಫಾರ್ ಗಾಡ್ ಸೇಕ್ ಈ ವರ್ಷ ಆದರೂ ಇಂಪ್ಲಿಮೆಂಟ್ ಆಗಲಿ, ಇಂಪ್ಲಿಮೆಂಟ್ ಮಾಡೋವಂಥ ಧೈರ್ಯ ಮಾಡಲಿ ನಮ್ಮ ಸರ್ಕಾರ. The Principal Secretary of Medical Education held 2 meetings with the management of deemed medical colleges. According to sources, most of the colleges have agreed to give government quota seats. ನೋಡೋಣ ಒಂದಷ್ಟು ಯಾವ ಕಾಲೇಜ್ ಬರುತ್ತೆ ಏನು ಅಂತ, ಇದೆಲ್ಲ ಆಗಲೇ ಓದಿದ್ದೀವಿ. The deemed medical colleges are functioning as per norms laid by the UGC, while all other government and private colleges are under the purview of the Rajiv Gandhi University of Health Sciences. At present, the seat sharing is 40% medical seats in government quota. ಈ ಪ್ರೈವೇಟ್ ಕಾಲೇಜಸ್ ಎಲ್ಲ ಇದೆಯಲ್ಲ ಅವೆಲ್ಲ 40% ಗೌರ್ಮೆಂಟ್ ಕೋಟಾ ಕೊಡುತ್ತೆ, ಇನ್ನು 40% ಪ್ರೈವೇಟ್ ಕೋಟಾ, ಅದು GMP ಅಂತೀವಲ್ಲ ಅದು. 40% ಗೌರ್ಮೆಂಟ್ ಕೋಟಾ, 40% ಪ್ರೈವೇಟ್ ಕೋಟಾ, 15% ಅಂಡರ್ NRI ಕೋಟಾ, 5% ಮ್ಯಾನೇಜ್ಮೆಂಟ್ ಕೋಟಾ. ಆಲ್ ಪ್ರೈವೇಟ್ ಕಾಲೇಜಸ್ ಅಂಡರ್ ದ RGHS are offering 40% seats under the government quota. ಒಂದಷ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಬಿಟ್ಟು. However, most of the deemed medical colleges were not offering government quota seats. ಏನೋ ಮುಳುಗೋಗ್ಬಿಡುತ್ತೆ ಆ ಕಾಲೇಜು, ಬೇರೆ ಕಾಲೇಜಲ್ಲಿ ನಡೆಸ್ತಿಲ್ವಾ 11 ಲಕ್ಷದಲ್ಲಿ 1.5 ಲಕ್ಷದಲ್ಲಿ, ಇವರು ಮಾತ್ರ almost all deemed medical colleges were not offering the government quota seats. They were refusing to give government quota seats on the ground that they are bound by UGC rules and not that of the state government and RGHS. Therefore, all the seats sanctioned to them were filled as private quota, NR management quota seats. ಇದು MCC ಮೂಲಕದಿಂದ ಬರ್ತಾ ಇದ್ರು ಎಲ್ಲ ಮ್ಯಾನೇಜ್ಮೆಂಟ್ ಕೋಟಾ, 250 ಸೀಟು 200 ಸೀಟು ಎಲ್ಲ ಈಗ ಬರುತ್ತೆ ನೋಡಿ. ಇಲ್ಲ ಇದ್ದಿದ್ದು ಈಗ ಹೇಳ್ತಾ ಇದ್ದಾರೆ, PGET ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಕ್ಟ್, ರೆಗ್ಯುಲೇಷನ್ ಆಫ್ ಅಡ್ಮಿಷನ್ ಅಂಡ್ ಡಿಟರ್ಮಿನೇಷನ್ ಆಫ್ ಫೀ ಆಕ್ಟ್ 2006, PGET ರೂಲ್ಸ್ 2006-24. The deemed medical colleges following the UGC rules must offer 25% of the total seats allotted to their colleges under government quota. ಇನ್ನು ಒಂದು ನಿಮಗೆ ನೆನಪಿದ್ರೆ JGMMC ಅಂತ ಒಂದು ಕಾಲೇಜ್ ಇದೆ, ಅವರು 25% ಕೋಟಾ ಬಿಟ್ಕೊಟ್ಟಿದ್ದಾರೆ. ಬಟ್ ಫೀಸು 1.5 ಲ್ಯಾಕ್ ಇಲ್ಲ, ಅರೌಂಡ್ 6 ಲ್ಯಾಕ್ಸ್ ಇದೆ. ಅದಕ್ಕೆ ಸರ್ಕಾರನ ಒಪ್ಕೋತು, KEನು ಒಪ್ಕೊಂಡಿದ್ದಾರೆ. ಗೌರ್ಮೆಂಟ್ ಕೋಟಾ ಸೀಟ್ ಅಂದ್ರೆ ಗೌರ್ಮೆಂಟ್ ಫೀಸೇ ಇರಬೇಕಿತ್ತು. ಆದರೂ ಹೇಳಿದ್ನಲ್ಲ ನಿಮಗೆ, ಎಜುಕೇಶನ್ ಮಾಫಿಯಾ, ದೇ ವರ್ ಸಕ್ಸಸ್ಫುಲ್ ಇನ್ ಸೆಟ್ಟಿಂಗ್ ದ ಫೀಸ್ more than 5 lakhs. BL Sujata Rathod, Directorate of Medical Education, told The Hindu paper ಈ ದಿನದ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ. Despite following the UGC rules, as per the rules of PGET, it is mandatory. ಸರಿ, ಮ್ಯಾಂಡೇಟ್ರಿ ಇದೆ ತಾನೆ, ದಯವಿಟ್ಟು 25% ಬಿಡಿಸ್ಕೊಡಿ. ನಮಗೆ ಮ್ಯಾಂಡೇಟ್ರಿ ತಾನೆ, ದಯವಿಟ್ಟು ಬಿಡಿಸ್ಕೊಡಿ, ಏನಾದರೂ ಮಾಡಿ. For deemed medical colleges to offer 25% government quota seats ಮಾಡಿ. However, only a few colleges were offering government quota seats. A meeting of the deemed medical college management was held under the supervision of the Principal Secretary of the Medical Education Department, and they have been told to give government quota seats for UG and PG medical colleges. Most of the deemed medical colleges have agreed, while some have said that they will discuss with the management before taking a decision. ರೂಲೇ ಹೇಳ್ತಾ ಇದೆ ಅಂದಮೇಲೆ ನೀವು ಕೊಡಿ, ಡಿಸ್ಕಸ್ ಮಾಡಿ, ತೊಂದರೆ ಇಲ್ಲ. ಬಟ್ ಕೌನ್ಸಿಲಿಂಗ್ ಅಂತ ಮೊದಲು ದಯವಿಟ್ಟು ಬಿಟ್ಕೊಡೋ ಥರ ಅವ್ರೇನು ದಯವಿಟ್ಟು ಬಿಟ್ಕೊಡಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಬಿಟ್ಕೊಡೋ ಅಂಥವ್ರು ಯಾರು ಮ್ಯಾನೇಜ್ಮೆಂಟ್ಸ್ ಇಲ್ಲ. ಗೌರ್ಮೆಂಟ್ ಪ್ರೆಷರ್ ಹಾಕಬೇಕು, ರೂಲ್ ಏನಿದೆ ಅದು ಮಾಡಿ, ಇಲ್ಲ ಕಟ್ ಮಾಡಿ, ನೀರು ಕೊಡಬೇಡಿ, ಎಲೆಕ್ಟ್ರಿಸಿಟಿ ಕೊಡಬೇಡಿ ಅಷ್ಟೇ. ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ ಹಾಕಿ, ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ರಿಬೇಟ್ ಇದೆ. ಯಾಕೆಂದ್ರೆ ಅವರು ಚಾರಿಟಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಎಜುಕೇಶನ್ ಇಸ್ ಅ ಚಾರಿಟಿ ಇನ್ ಇಂಡಿಯಾ. ಯಾರಾದ್ರೂ ನಂತರ ಬಿಸ್ನೆಸ್ಗಿಂತ ದೊಡ್ಡದಾಗ್ಬಿಟ್ಟಿದೆ ಅದು. ಹಾಗಾಗಿ ಕೊಡಬೇಡಿ ಎಲೆಕ್ಟ್ರಿಸಿಟಿ, ನಮಗೆ ಕೊಡಿ, ಮನೆಗಳಿಗೆ ಕೊಡಿ ಅಷ್ಟೇ, ಇನ್ನೂ ಕಡಿಮೆ ರೇಟಲ್ಲಿ ಕೊಡಿ. ಅವ್ರಿಗೆ ಎಲೆಕ್ಟ್ರಿಸಿಟಿ ಬೇಕು, ಎಲ್ಲ ಬೇಕು, ನೀರು ಬೇಕು, ಎಲ್ಲ ಬೇಕು. ಇಲ್ಲಿ ಕೊಡೋಕ್ಕಾಗೋದಿಲ್ಲ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೊಳ್ಳಿ, ಅವರೇ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಳ್ಳಿ. ಗಾರ್ಬೇಜ್ ಡಿಸ್ಪೋಸಲ್ ಮಾಡಲಿ ಅವರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರೇ ಮಾಡ್ಕೊಳ್ಳಿ. Every year, medical colleges are required to submit essentiality certificate and feasibility certificate to the Ministry of Health and Family Welfare of the Union Government. Certificate ಯಾರು ಕೊಡಬೇಕು? The state government will issue the essentiality certificate and feasibility certificate to medical colleges after thoroughly checking the facilities available in the institution, number of doctors and compliance with the state government. ಕೊಡಬೇಡಿ ನೀವು essentiality certificate. ಆಗ ನೀವು ಹೇಳ್ದಂಗೆ ಕೇಳ್ತಾರೆ. ನೀವು ಕೊಟ್ಟೆ ಕೊಡ್ತೀರಾ? ಯಾಕೆ ಅಂತ ಎಲ್ರಿಗೂ ಗೊತ್ತು, ನಾನು ಪಬ್ಲಿಕ್ ಆಗಿ ಹೇಳಕ್ಕಾಗೋದಿಲ್ಲ.
ಎಷ್ಟು ವರ್ಷದಿಂದ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಎಸೆನ್ಷಿಯಲಿ ಸರ್ಟಿಫಿಕೇಟ್, ಫೀಸಿಬಿಲಿಟಿ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀರಾ ನೀವು. ಈ ವರ್ಷ ಕೊಡಬೇಡಿ. ಯಾಕೆ ಸೀಟ್ಸ್ ಕೊಡೋದಿಲ್ಲ ನೋಡೋಣ? ಯಾಕೆಂದ್ರೆ ಅವರು ಕೊಡಲೇಬೇಕು, ಯೂನಿಯನ್ ಗೌರ್ಮೆಂಟ್ಗೆ ಕೊಟ್ರೇನೆ ಅವರು ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಸೊ ನೀವು ಕೊಡಬೇಡಿ. ಎಲ್ಲ ರೂಲ್ಸು ಪೇಪರ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಫಾಲೋ ಮಾಡಿದಾಗ ಮಾತ್ರ ಅದರ ಲಾಭ ಜನಸಾಮಾನ್ಯನಿಗೆ ಸಿಗೋದು. Sources said that if deemed medical colleges do not provide the government quota seats as per the rules, the state government will not issue the essentiality certificate and feasibility certificate. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಹೇಳಿದ್ದು ಈ ಪೇಪರ್ ಬಂದಿದ್ದಲ್ಲ, ದಯವಿಟ್ಟು ಇದನ್ನ ಹೇಳಿದ್ನ ಫಾಲೋ ಮಾಡಿಬಿಟ್ರೆ ಪಾಪ ನಮ್ಮ ಸ್ಟೂಡೆಂಟ್ಸ್ಗೆ, ಅವ್ರ ಪೇರೆಂಟ್ಸ್ಗೆ ತುಂಬಾ 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 ಒಳ್ಳೇದಾಗುತ್ತೆ. ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ನು, ಥ್ಯಾಂಕ್ಸು, ಆಲ್ ದ ಬೆಸ್ಟು. ಬೇಕಾದ್ರೆ ಸನ್ಮಾನ ಬೇಕಾದ್ರೆ ಇಟ್ಕೋಬಹುದು ಸರ್ಕಾರಕ್ಕೆ. ಯಾವುದೋ ಒಂದಷ್ಟು ಜನಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ವರ್ಕ್ ಮಾಡಿದೆ ಅಂತ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈ ಡಾಕ್ಯುಮೆಂಟ್ ಬೇಕು ಅಂದ್ರೆ ದಯವಿಟ್ಟು ಹಿಂದೂ ಪೇಪರ್ ಇವತ್ತಿನ ದಿನದ್ದು ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.